ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಡಿಸೈನ್ಗೋಸ್ಕರ ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ನ ನಾನು ಸೂಜಿಗೆ ಹಾಕ್ಕೊಂಡಿದ್ದೀನಿ. ನೀವು 2 ಎಳೆ ಬೇಕಾದ್ರೂ ತೊಗೋಬೋದು, 3 ಎಳೆ ಬೇಕಾದರೂ ತೊಗೋಬೋದು. ಸೊ ನಾನಿಲ್ಲಿ 2 ಎಳೆ ತೊಗೊಂಡಿದ್ದೀನಿ. ಮತ್ತು ನಾನು ಗೋಲ್ಡ್ ಕಲರ್ ಥ್ರೆಡ್, ಝರಿ ಥ್ರೆಡ್ ಅಂತ ಏನು ಹೇಳ್ತಾರೆ, ಅದನ್ನು ನಾನು ಸೂಜಿಗೆ 1 ಎಳೆ ಮಾತ್ರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 120 ಸ್ಟ್ಯಾಂಡ್ಸ್ ಅಂದರೆ 120 ಎಳೆ ದಾರನ ನಾನು ಕುಚ್ಚು ರೀತಿಯಾಗಿ ಈ ರೀತಿಯಾಗಿ ಏರ್ ಪಿನ್ಗೆ ನಾನು ಹಾಕ್ಕೊಳ್ತೀನಿ ಯಾವಾಗಲೂ. ಸೊ ಅದೇ ರೀತಿಯಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜು ಮತ್ತು ಇನ್ನೊಂದು ಲೋ ಸೈಜು. ಇದ್ರ ಮಧ್ಯದಲ್ಲಿ ಒಂದು ಮೀಡಿಯಮ್ ಸೈಜ್ ಕೂಡ ಬರುತ್ತೆ. ಸೊ ನಾನು ಲಾರ್ಜ್ ಮತ್ತು ಸ್ಮಾಲ್ 2 ಬೀಡ್ ತೊಗೊಂಡಿದ್ದೀನಿ. ಸೊ ನಾವಿಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ ನಾವೇನು ಕಾಟನ್ ಥ್ರೆಡ್ ತೊಗೊಂಡಿದ್ವಲ್ಲ ಪಿಂಕ್ ಕಲರು, ಅದರಿಂದ ನಾವು ಕೆಳಗಡೆಯಿಂದ ಈ ರೀತಿಯಾಗಿ ಫಸ್ಟು ಲಾಕ್ ಮಾಡ್ಕೋಬೇಕು. ನೀವು ಪ್ಲೇನ್ ಸೀರೆ ಬೇಕಾದರೂ ಮಾಡ್ಬೋದು. ಇಲ್ಲಿ ನಮ್ಮ ಕ್ಲೈಂಟಿಂದು ಸೀರೆ ಈ ರೀತಿಯಾಗಿ ಇರೋದ್ರಿಂದ ಸೊ ನಾನು ಇದಕ್ಕೆ ಯಾವ ಥರ ಚೆನ್ನಾಗಿ ಕಾಣಿಸ್ತೋ ಸೊ ಅದೇ ರೀತಿಯಾಗಿ ನಾನಿಲ್ಲಿ ಡಿಸೈನ್ನ ಹಾಕೋತಾ ಇದ್ದೀನಿ. ಈಗ ಒಂದು ಬಿಗ್ ಸೈಜ್ ಮಣಿ, ಇನ್ನೆರಡು ಸ್ಮಾಲ್ ಸೈಜು ಈ ರೀತಿಯಾಗಿ ತೊಗೊಂಡು ಫಸ್ಟು ಸ್ಮಾಲ್ ಸೈಜು, ಆಮೇಲೆ ಬಿಗ್ಗು, ಆಮೇಲೆ ಸ್ಮಾಲ್ ಸೈಜು ಈ ರೀತಿಯಾಗಿ ಸೂಜಿಗೆ ನಾವು ಏರಿಸ್ಕೋಬೇಕಾಗುತ್ತೆ. ಇದನ್ನು ನಾವು ಕೊನೆಗೆ ತಳ್ಳಿಬಿಟ್ಟು ಸ್ವಲ್ಪ ಗ್ಯಾಪ್ ದಾರನ ಸ್ವಲ್ಪ ಬಿಟ್ಟು ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ನಾನೀಗ ಇಷ್ಟುದ್ದ ದಾರನ ಬಿಟ್ಕೊಂಡಿದ್ದೀನಿ. ಸೊ ನಾನು ಕುಚ್ಚು ಕಟ್ಟೋಕ್ಕೆ ಇಷ್ಟು ಸಾಕಾಗುತ್ತೆ. ನಾವೇನು ದಾರ ತೊಗೊಂಡಿದ್ದೀವಿ ಅದನ್ನು ನಾನು ಈಕ್ವಲ್ ಆಗಿ ಮಾಡ್ಕೊತಾ ಇದ್ದೀನಿ. ಈಕ್ವಲ್ ಆಗಿ ಮಾಡಿಕೊಂಡು ಅದನ್ನು ನಾವು ಗಂಟು ಹಾಕೋಬೇಕು. ನೋಡ್ತಿರ್ಬೋದು, ನಾನಿಲ್ಲಿ ಎಷ್ಟು ಜಾಗ ಬಿಟ್ಟಿದ್ದೀನೋ ಅಷ್ಟು ಜಾಗದಲ್ಲಿ ನಾವು ಆವಾಗಲೇ ಏರ್ ಪಿನ್ನಲ್ಲಿ ಏನು ದಾರ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಆ ಗ್ಯಾಪ್ ಒಳಗೆ ತೊಗೊಬರ್ಬೇಕಾಗುತ್ತೆ. ನಾನಿಲ್ಲಿ ಕುಚ್ಚನ್ನು ಮೇಲಿಂದ ಹಾಕೋತಾ ಇದ್ದೀನಿ. ಮೇಲಿಂದ ಹಾಕ್ಕೊಂಡ್ರೆ ಫ್ರಂಟ್ಗೆ ಲೆಂತ್ ಸಿಗುತ್ತೆ ಅಂತ ಅಷ್ಟೇ. ಈಗ ಮುಂದೆಗಡೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವೇನು ಆವಾಗಲೇ ಗಂಟು ಹಾಕಿದ್ವಿ ಅದನ್ನು ಫುಲ್ ಟೈಟಾಗಿ ಎಳ್ಕೋಬೇಕು. ನಿಮ್ಗೆ ಲೆಂತ್ ಬೇಕಾದರೆ ಇವಾಗಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ 2-3 ಗಂಟು ಹಾಕ್ಬಿಡ್ತೀವಿ, ಆಗ ಏನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಸಲ ಆದಮೇಲೆ ನಿಮಗೆ 4-5 ಅಥವಾ 2-3 ಅಷ್ಟು ಗಂಟು ಹಾಕೋಬಿಡಿ, ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಸೊ ಅದು ಬಿಚ್ಚಿ ಬರೋದಿಲ್ಲ. ಈ ರೀತಿಯಾಗಿ ಗಂಟು ಹಾಕ್ಕೊಳ್ಳಿ. ಈಗ ಕುಚ್ಚು ಏನಿರುತ್ತೆ ಅದನ್ನು ಮುಂದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಸೊ ನಾರ್ಮಲಾಗಿ ಹೆಂಗೆ ಕುಚ್ಚು ಕಟ್ತೀವೋ ಸೇಮ್ ಅದೇ ರೀತಿಯಾಗಿಯೇ ನಾನಿಲ್ಲಿ ಕುಚ್ಚು ಕಟ್ಕೊತಿದ್ದೀನಿ. ನೋಡ್ಬೋದು, ನಾನಿಲ್ಲಿ ಝರಿ ಥ್ರೆಡ್ ಏನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ತೋರಿಸ್ದಂಗೆ ನೀಡಲ್ಗೆ, ಅದೇ ನೀಡಲಿಂದ ನಾನಿಲ್ಲಿ ಕುಚ್ಚನ್ನ ಕಟ್ತಿರೋದು. ನಾನು ಪ್ರತಿಯೊಂದಕ್ಕೂ ಇದೇ ರೀತಿಯಾಗಿ ನಾನು ಕುಚ್ಚು ಕಟ್ತಿರೋದ್ರಿಂದ ಇದೇ ರೀತಿಯಾಗಿಯೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಆದಮೇಲೆ ಥ್ರೆಡ್ ಏನಿರುತ್ತೆ ಅದನ್ನು ಹಿಂದೆಗಡೆ ಈ ರೀತಿಯಾಗಿ ಸೂಜಿನ ಒಳಗೆ ಹಾಕೋದ್ರಿಂದ ನಮಗೆ ಕುಚ್ಚು ಏನು ಕಟ್ಟಿರ್ತೀವಿ ಅದು ಬಿದೋಗಲ್ಲ ಅಂತ ಈ ರೀತಿಯಾಗಿ, ಅಂದರೆ ದಾರ ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂದೆಗಡೆ ನಾವು ಆ ಥರ ಹಾಕ್ತೀವಿ. ಇಲ್ಲಿ ಸೀರೆ ಸಿಲ್ವರ್ ಇದೆ, ನೀವು ಸಿಲ್ವರ್ ಝರಿ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿಕೊಂಡು ಎಷ್ಟುದ್ದ ಲೆಂತ್ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ನಾನಿಲ್ಲಿ ಆಲ್ಟರ್ನೇಟಿವ್ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ನೋಡ್ತಿರ್ಬೋದು, ನಾನಿಲ್ಲಿ 2 ಕಲರ್ ಹಾಕಿದ್ದೀನಿ. ಸೊ ಇದೇ ರೀತಿಯಾಗಿ ಪಿಂಕ್ ಬ್ಲೂ ಈ ರೀತಿಯಾಗಿ ನಾನು
ಕುಚ್ಚನ್ನು ಕಟ್ಟಿದ್ದೀನಿ. ಫೈನಲ್ ಆಗಿ ಡಿಸೈನ್ ಈ ರೀತಿಯಾಗಿ ಬಂದಿದೆ. ನೀವು ಈ ಡಿಸೈನ್ಗೆ 300ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ಇದು ನೋಡೋಕ್ಕೆ ತುಂಬ ಸಿಂಪಲ್ಲಾಗಿ ಇರುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.